ഭൂമി എന്നതി എങ്കിന് കാപ്പുലെ സ്വാമിതದ ಪೆನ ಮಾಮಲ ಮಗಳು ಕನ್ನಡ ದೇವಿನ ಸೋದರಿಯಂಬಳು ಹಿಂದೂ ಮುಸ್ಲಿಂ ಕ್ರೈಸ್ತನ ಜೋಕುಲು ಹಿಂದೂ ಮುಸ್ಲಿಂ ಕ್ರೈಸ್ತನ ಜೋಕುಲು ಮಾತಿರ್ನೊಟ್ಟಿಗೆ ಮೋಕೆಡೆ ಸಾಂಕ್ವಲ 52ರಿಂದ ಅಂದರೆ ಸರಿ ಸುಮಾರು 62 ವರ್ಷಗಳ ಈ ಸುದೀರ್ಘ ಸಾಧನೆಯ ಹಾದಿಯಲ್ಲಿ ನಡೆದು ಬಂದು ಇದೀಗ ತನ್ನ 6ನೇ ಶಾಖೆಯನ್ನು ಬೋಳಿಯಾರ್ನಲ್ಲಿ ಪ್ರಾರಂಭಿಸ್ತಾ ಇದ್ದೇವೆ. ಅದೇ ರೀತಿ ಈ ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆಯಲ್ಲಿರುವಂತಹ ಗಣ್ಯರನ್ನು ಸ್ವಾಗತಿಸುವಂಥದ್ದು ನಮ್ಮ ಆದ್ಯ ಕರ್ತವ್ಯವಾಗಿರುತ್ತದೆ. ಎಂ.ಎ. ಮೊಹಮ್ಮದ್ ಬಶೀರ್, ಅಧ್ಯಕ್ಷರು ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರ ಸಂಘ ಕೋಟೆಕಾರ್. ಈ ಸಂದರ್ಭದಲ್ಲಿ ನಾವು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ನಮ್ಮ ಭದ್ರತಾ ಕೋಶದ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ನಮ್ಮವರೇ ಆದಂತಹ ಶ್ರೀಯುತ ಸಂತೋಷ್ ಕುಮಾರ್ ರೈ ಬೋಳಿಯಾರ್. ಇವರನ್ನು ಕೂಡ ನಮ್ಮ ಸಂಘದ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶಾಲು ಮತ್ತು ಹೂವನ್ನು ಕೊಟ್ಟು ನಮ್ಮ ಸಂಘದ ಅಧ್ಯಕ್ಷರಾದಂತಹ ಎಂ.ಎ. ಮೊಹಮ್ಮದ್ ಬಶೀರ್ ಇವರು ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಅದೇ ರೀತಿ ನಮ್ಮೊಂದಿಗಿದ್ದಾರೆ ನಮ್ಮ ಆತ್ಮೀಯರು ಬಿ.ಕೆ. ಅಬ್ದುಲ್ ಜಬ್ಬಾರ್ ಬೋಳಿಯಾರ್, ತಾಲೂಕ್ ಪಂಚಾಯತ್ ಸದಸ್ಯರು. ಇವರನ್ನು ಕೂಡ ನಮ್ಮ ಸಂಘದ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಒಂದು ಶಾಖೆಯನ್ನು ಅದೇ ರೀತಿ ನಮ್ಮೊಂದಿಗಿದ್ದಾರೆ ಬೋಳಿಯಾರ್ ಪಂಚಾಯತ್ನ ಇನ್ನೋರ್ವ ಸದಸ್ಯೆ ಶಾಂಭವಿ ಶೆಟ್ಟಿ. ಇವರನ್ನು ಕೂಡ ನಮ್ಮ ಸಂಘದ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ಕೂಡ ನಮ್ಮ ಸಂಘದ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ.
ಅದೇ ರೀತಿ ಶಾಖೆ ಉದ್ಘಾಟನಾ ಶಿಲ್ಪಿ ಗೆಳೆಯನ ಕೋಟೆಕರ್ ಇವರನ್ನು ಕೂಡ ನಮ್ಮ ಸಂಘದ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಪ್ರಧಾನ ವ್ಯವಸ್ಥಾಪಕರಾಗಿ ನಿವೃತ್ತರಾದಂತಹ ಭುಜಂಗ ಚೌಟ್ರು ಇವರನ್ನ ಅಧ್ಯಕ್ಷರಾದಂತಹ ಮೊಹಮ್ಮದ್ ಬಶೀರ್ ಇವರು ಶಾಲು ಮತ್ತು ಹೂವನ್ನು ನೀಡಿ ಸ್ವಾಗತಿಸ್ತಾ ಇದ್ದಾರೆ. ಕಾರ್ಯನಿರ್ವಾಹಕರಂತ ಪ್ರಸಾದ್ ಇವರನ್ನ ನಮ್ಮ ಬ್ಯಾಂಕಿನ ಕೋಟೆಕರ್ ಶಾಖೆಯ ವ್ಯವಸ್ಥಾಪಕರಾದಂತಹ ಲೋಕಯ್ಯ ಇವರು ಬಂದು ಶಾಲು ಮತ್ತು ದಿವಂಗತ ಮೋಹನಹಳ್ಳಿ ಶಿವರಾಯರ ಸಮಾಧಿಯಿಂದ ಇದನ್ನು ಸ್ಥಾಪನೆಗೊಳಿಸಿದಂತೆ ಎಲ್ಲ 6 ಸ್ಥಾಪನೆ ಆಯಿತು. ಪ್ರಸ್ತುತ 14 ಗ್ರಾಮಗಳಲ್ಲಿ ನನ್ನ 6ನೇ ಶಾಖೆಯನ್ನು ಪ್ರಾರಂಭಿಸುತ್ತಿದ್ದೇವೆ. ಶಾಖಾ 2017 ಕೋಟಿ 40 ಲಕ್ಷ ರೂಪಾಯಿಗಳ ಲಾಭ ಗಳಿಸಿರುತ್ತದೆ. ಏಕೈಕ ಸಹಕಾರವನ್ನು ಈ ಸಂದರ್ಭದಲ್ಲಿ ಬಯಸುತ್ತಾ ನನ್ನ ಈ ಕಿರು ಪ್ರಾಸ್ತಾವಿಕ ನಮ್ಮ ಬೋಲಿಯವರಿಗೆ ಬಂದಾಗ ಕೇವಲ ಕೆಲವೊಂದು 2-3 ಅಂಗಡಿ, 1-2 ಹೋಟೆಲ್, ರಮೇಶ್ ಅಣ್ಣನ ಮೆಗ್ಗನ ಭಾವಕನ ಭೋಜಣ್ಣನ ಇಂಚಿನ 2-3 ಇತ್ತಿನ ಎತ್ತನೆ ಬೆತ್ತದಾಲ ಬೋಲಿಯಾಡ ಅಂಚಿನದಲ್ಲ ಇಜ್ಜಾಂಡು ಆನ 1996 ನಮ್ಮ ಭತ್ತದ ಮೂಲಕ ಫೈನಾನ್ಸ್ ಮಂತ್ವ ಆ ಫೈನಾನ್ಸ್ ಮಂತ್ನ ಪೊರ್ತ ಎಡ್ಡ ಒಂದೊಂದೇ ತೋಚುಂಡು ದಾದ ಪಂಡ ಅಪ್ಪ ಏತ ಜನ ಬಂತೇರಿ ಏತ ಏನ ದೋಸ್ತಿ ಎಲ್ಲ ಬಂತೇರಿ ಒಂದು ಬೋಲಿಯಾದ ಆಯರನ್ನ ಮಾರೆ ಓಲ ಮುಡಿಪುಡು ಪಾಡೋಲೆತ್ತ ದೈರಾಟೇಡು ಪಾಡೋಲೆತ್ತ ತೊಕ್ಕೋಟು ಪಾಡೋಲೆತ್ತ ಮಲ್ಕಾಡು ಪಾಡೋಲೆತ್ತ ಅಂದು ಯಾನಪ್ಪಗ ಓಲು ಡೆವಲಪ್ಮೆಂಟ್ ಆಯ್ತು ಅವಳು ಪಾಡ್ರೆ ದಾಲ ಪ್ರಯೋಜನ ಇಜ್ಜಿ ಡೆವಲಪ್ಮೆಂಟ್ ಆವಂದನ ಜಾಗದಲ್ಲಿ ಪಾಡ್ದೆ ಜನಕ್ಕಳಿಗೆಂಚಿನ ಸೇವೆ ಮಂತರ ಅವಕಾಶ ಕೊಡ್ತಾರೆ ನಾನು ಅವೇ ಮಾತಾಡಿದ ಎಡ್ಡೆ ಬಂದ್ಮನ ಲೆಕ್ಕಾಚಾರಡು ಯಾನ ಫೈನಾನ್ಸ್ ಮಾಡಿಟ್ಟಿಗೆ ಎನ್ನ ಮಿತ್ರರೇ ಪ್ರಶಾಂತ್ ಕಟ್ಯಾಲ್ ಪಾಡುವರೆ ಎನ್ನ ಮಿತ್ರರೇ ಪ್ರಭಾಕರ ಆಚಾರ್ಯ ಮೂಜಿ ಫೈನಾನ್ಸ್ಲಿ ಇತ್ತು ಅಪ್ಪಗ ಒಂಜಿ ಫೈನಾನ್ಸ್ಗೆ ಏತು ವ್ಯವಹಾರ ಇತ್ತಂದ್ರೆ ಮೂಜಿ ಫೈನಾನ್ಸ್ ಆಯ್ತಾ ಇದು ಜಾಸ್ತಿ ವ್ಯವಹಾರ ಸ್ಟಾರ್ಟ್ ಅಂಡ್ ಎಂಗ್ಲೆಗೆ ಅಂತಿಮ ಕಾಸು ಮೂಜಿ ಜನಗಳ ಕಾಸು ಕೊರಿಯರ ತೀರಂದನಾತು ಎಂಗ್ಲೆಡ ಮೂಲ ಕಾಸು ಇಜ್ಜಂದ್ರೆ ಬೇತತಿಗೆ ವ್ಯವಹಾರ ಶುರು ಮಾಡ್ತಾರೆ 5 ಲಕ್ಷ ಬೇಡ ದಿನದ ದಿನ ಅಭಿವೃದ್ಧಿ ಅನ್ನ ಬೋಲಿಯಾರು ಒಂಜಿ ಬಿಲ್ಡಿಂಗ್ ದಾರೆ 2 ಬಿಲ್ಡಿಂಗ್ 2 ಬಿಲ್ಡಿಂಗ್ ದಾರೆ 3 4 10 ಭಾರಿ ಸಂಖ್ಯೆ ವಿಶೇಷ ನಿಂತಾದ ಬಂದ ಬೋಲಿಯಾರಿಗೆ ಮೂಲ ಸಾಮರಸ್ಯದ ಕೇಂದ್ರ ಮೂಲ ಇನಿ ಮುಟ್ಟ ದೇವರ ದಯವಿಟ್ಟು ಹೆಂಗ್ ಗೊತ್ತಿಜ್ಜಿ ಹೆಂಗೆ ಸಾಧಾರಣ ಅರ್ಧ ಶತಮಾನ 50 ವರ್ಷ ಕರಿಂದೆನ್ನ ಪ್ರಾಯ ನಾನು ಇದೇ ಬರ್ತದೆ 27 ವರ್ಷ ಮುಟ್ಟ ಅಂತ ಬೋಲಿಯಾರಿಗೆ ಆನ ಇನಿ ಮುಟ್ಟ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಪನ್ಪುನ ಭೇದ ಭಾವ ಬರಂಗ ಜಾಗ ಇತ್ತಂದ ಅವು ಬೋಲಿಯಾರಾಗಿತ್ತು ನಮ್ಮ ಮೂಲ ಒಂದು ಬಿಲ್ಡಿಂಗ್ ಕಟ್ಟದ ಯಥ ಸಾಯಿಬರ ನಕಲು ಯಥ ಪೊರ್ಬಳ ನಕಲು ಯಥ ಇಂಬಳ ನಕಲು ಬತ್ತು ಬಂತಾರೆ ಅಣ್ಣ ನಮ್ಮ ಇಂಜಿನಾಲ ಬ್ಯಾಂಗ್ಳೂರ್ ಹೋಗೋಣ ಮುಡಿಪು ಬೋಡು ಇರು ಎಂಜಿನಾಲ ಒಂಜಿ ಬ್ಯಾಂಗ್ಳೂರ್ ತರ್ಪಲೆ ಅಂದು ಅಪ್ಪ ನಮ್ಮ ಒಂಜಿ ಬ್ಯಾಂಗ್ಳೂರ್ ತರ್ಪಲೆ ಬಂದದು ರಿಜಿನಲ್ ಆಫೀಸ್ಗೆ 10 ಸತಿ ಪೋತ ಕೆನರಾ ಬ್ಯಾಂಕ್ దగ్గర ಗ್ರಾಮಾಂತರ ಪ್ರದೇಶದ ಒಂದು ಎಲ್ಲ ಬ್ರಾಂಚ್ ಉದ್ಘಾಟನೆ ಮಾಡ್ತಾರೆ ನಮ್ಮನೆ ಬಿಲ್ಡಿಂಗ್ ಅವು ಬಿಲ್ಡಿಂಗ್ ಮಳ್ಳೆ ಬಾರಿ ಮಳ್ಳೆ ಬ್ರಾಂಚ್ ಆದಾಪುಂಡು ಐದಕ್ಕೆ ಬಂತಾರೆ ಇವುಗಳ SCDC ಬ್ಯಾಂಕ್ ಬರೆಯಲು ಸಾಧ್ಯತೆ ಉಂಟಾ ಸಂತೋಷ ಅನ್ನೋ ಒಂದು ಪ್ರಯತ್ನ ಮನ್ಪುಲಿಂದ ಬಂದರೆ ರಾಜಾರಾಮ್ ಭಟ್ರನ್ ಬರ್ತದೆ ರಾಜಾರಾಮ್ ಭಟ್ರನ ಬರ್ತದೆ ರಾಜೇಂದ್ರ ಕುಮಾರ್ ನೋಡಕ ಪುಲ್ಯ ಕಾಂಡ ಪೋಪ
ನಮ್ಮವರ ಬ್ರಾಂಚ್ ಮನ್ಪೇರು ಆಪಜಿ ಒಂಜಿ ಅವಕಾಶ ಉಂಡು ಮನ್ಪುಲೇ ಬಂದೇರು ಅರ್ನೊಂಜಿ ಬ್ರಾಂಚ್ ಪಾಡ್ದು ಆತನಗ ರಡ್ಡು ಬ್ರಾಂಚ್ ಪಾಡ್ನಾಗ ಅಕ್ಲ ಬಂಪೇರು ನಾನಾ ತಿತ್ತಿನಲ್ಲಿ ಮೂಲದವ ಕಸ್ಟಮರ್ಗೆ ಸಮಸ್ಯೆ ಇಜ್ಜಿ ಮೂಲ ಎಡ್ಡ ವ್ಯವಹಾರ ಉಂಡು ಅಪ್ಪ ಎಸ್ ಪಿ ಅದಕ್ಕೆ ಒಂಜಿ ಬ್ರಾಂಚ್ ಅವನು ಗ್ರಾಮಾಂತರ ಪ್ರದೇಶ ಬರ್ಪನ ಒಂಜಿ ಬ್ರಾಂಚ್ ಇತ್ತಂಡೆ ಐಲ್ಲ ಬೋದಾಕ ಪತ್ತೆ ಮೂಲು ಸ್ಟೇಟ್ ಬ್ಯಾಂಕ್ ಆಫ್ ಟ್ರಾವೆಲ್ ಕೋರ್ ಬಂದು ಇನ್ನಿಮಂತಂಡು ಆಂಡ ಕರಿ ವರ್ಷ ವಿಲಿನಾಯಕ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂಡು ಅವಳ ಅಂಡು ಐತ ಒಟ್ಟಿಗೆ ಪಿರಂಜಿ ಸೊಸೈಟಿ ನಮ್ಮ ಸುಮಂಗಳೂರ ಸೊಸೈಟಿ ಅಂಡು ದಾದಾ ಬಂದ ಒಂಜಿ ಬ್ಯಾಂಕ್ ವ್ಯವಹಾರ ಕಮ್ಮಿ ಆಪುನತ್ತೆ ಏತ್ ಬ್ಯಾಂಕ್ಲಿ ಜಾಸ್ತಿ ಆಂಡು ಏತ್ ಸೊಸೈಟಿಲಿ ಜಾಸ್ತಿ ಆಂಡೆ ಆತ ವ್ಯವಹಾರ ಅವಳು ಜಾಸ್ತಿ ಆಪುಂಡು ಏರಾವಳ ಒಂದು ಬಂಗಾರ ಬಿಯ್ಯಾರ ಇತ್ತಲ್ಲ ಭಾರಿ ದೈವಗಳಾಗಿ 2 ಲಕ್ಷ ಬೋಡು 3 ಲಕ್ಷ ಬೋಡು 4 ಲಕ್ಷ ಬೋಡು 5 ಲಕ್ಷ ಬೋಡು ಅಕ್ಕಲು ಪತಂಗ ಬರ್ತದೆ ಮೂಲ ಆ ಬ್ಯಾಂಕ್ ರಿಜನ್ ಈ ಬ್ಯಾಂಕ್ ತಗೊಂಡು ಈ ಬ್ಯಾಂಕ್ ರಿಜನ್ ಆ ಸೊಸೈಟಿ ತಗೊಂಡು ಆ ಸೊಸೈಟಿ ಅಷ್ಟು ಫೈನಾನ್ಸ್ ತಗೊಂಡು ಬಂದು ನಾವು ಉದ್ದೇಶರು ಜನಕ್ಕೂ ಬರೆಯರ ಸುರುವಂತಾರೆ ಬೋಲಿಯಾರು ನಿಜವಾದ ವಿಶೇಷವಾದ ಈ ಬ್ಯಾಂಕ್ ನಾನೊಂದು ಬ್ಯಾಂಕ್ ಕೆಲವೇ ತಿಂಗಳಲ್ಲಿ ಬೋಲಿಯಾರಿಗೆ ಬರ್ಪನಂತಿನ ವ್ಯವಸ್ಥೆ ಆಗ್ತದೆ ಅಪ್ಪ ದಾದಾ ಬಂದ ಬೋಲಿಯಾರ ಬ್ಯಾಂಕಿಂದ ಕ್ಷೇತ್ರ ಹಾಕೊಂಡು ಕೆಲವು ತಿಂಗಳು ಎಜುಕೇಶನ್ ಸೆಂಟರ್ ಬಂದ್ಲೇತಾನೆ ನಮ್ಮ ತೊಕ್ಕೊಟ್ಟು ಮುಡಿಪು ಮೊಟ್ಟ ಬಂದಾಗ ಕಾಲೇಜಿಲ್ಲ ಮೆಡಿಕಲ್ ಕಾಲೇಜ್ ಇಂಜಿನಿಯರ್ ಕಾಲೇಜ್ ಲಾ ಕಾಲೇಜ್ ಆ ಕಾಲೇಜ್ ಈ ಕಾಲೇಜ್ ಬಂದರೆ 100 ಸಂಖ್ಯೆ ಉಂಡು ಅಂಚನೆ ಬೋಲೆ ಅಲ್ಲ ಇನಿ ದಿನರು ದಿನ ಗುಳಪುನಂಚಿನ ಹಿಂದೂ ಆತಂಡು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸಾಮರಸ್ಯದ ಕೇಂದ್ರ ಆತಂಡು ಏರಾನೆಲ್ಲ ಎಂಚಿನಲ್ಲ ಒಂಜಿ ಸೊತ್ತು ಬೋಡನ್ನ ಅವು ಬೋಲ್ಯಾರೆ ಬತ್ತನ ತಿಕ್ಕುಜಿ ಬಂಬುನಂಚಿನ ಹಿಂಗಾದ ಪ್ರತಿ ಒಂಜಿ ಅವು ಮೀನು ಹಿಡಿದು ಬತ್ತನ ಬಂಗಾರ ಮುಟ್ಟಲ್ಲ ಅವು ಬೋಲಿಯಾರು ತಗೊಂಡು ಮೀನು ಬೋಡಗಳ ಬೋಲಿಯಾರು ತಗೊಂಡು ಬಂಗಾರ ಬೋಡ ಬೋಲಿಯಾರು ತಗೊಂಡು ಸಾಲ ಬೋಡಗಳ ಬ್ಯಾಂಕ್ ಬೋಲಿಯಾರು ತಗೊಂಡು ಬೆತ್ತಂಜಿನ ವ್ಯವಸ್ಥೆ ಬಂದು ಬೋಲಿಯಾರು ತಗೊಂಡು ಅಂಚಿನ ಬೋಲಿಯಾರು ಇನ್ನೂ ದಿನದ ದಿನ ಬೆಳಗೇರಂಡು ನೆಕ್ಕೆ ಬರೆದು ರಾತ್ರಿ ಬಗ್ಗೆ ಹೋರಾಟ ಮಂತಿನಂಚಿನ ಅವು ಜನಪ್ರತಿನಿಧಿ ಆದಿತ್ತು ಈ ಬ್ರಾಂಚ್ಗಳನ್ನು ಉದ್ಘಾಟನೆ ನಂತರ ಬೆತ್ತ ಬೆತ್ತ ಉದಾಹರಣೆ ಮೂಲಕ ರಮೇಶನ ಪುದಾರ್ಥ ಪಂದ್ಯದಾಗಲಿ ಪಂಡ ಪ್ರಯತ್ನ ಬೈದರು ಆ ಪ್ರಯತ್ನ ಬೈದಿನ ವಿಶೇಷವಾದ ಮಾತಾಡಲ್ಲ ನಮ್ಮತ್ತೆ ಬೋಲಿಯಾರು ಬೇರೆ ಬೇರೆ ಬಂದ ನಮ್ಮ ಸಾಮರಸ್ಯದ ಅವಶ್ಯಕತೆ ಉಂಟು ನಮ್ಮ ಸಾಮರಸ್ಯರು ಬಾಕಿದಕ್ಕೆ ಮಾದರಿ ಯಾವುದು ನಮ್ಮ ಮಾತ ಒಟ್ಟಾದ ಒಂಜತ್ತ ಜೋಟಕ ಜಾತಿ ಮತ ಭೇದ ಇಜ್ಜಂದೆ ನಮ್ಮ ಮೂಲ ಬೋಲಿಯಾರದ ಬೆಳವಣಿಗೆಗೆ ಸಹಕಾರ ಮಂಪುದ ಇನ್ನು ಉದ್ಘಾಟನೆ ಕೋಟೆಕಾರ ವ್ಯವಸಾಯ ಸಹಕಾರ ಸಂಘ ದಿನ ಉತ್ತರೋತ್ತರ ಅಭಿವೃದ್ಧಿ ಆವಡು ನೂರಾರು ರೈತರಿಗೆ ನೆತ್ತ ಸಹಾಯತೆ ಕಡೆ ನೆತ್ತ ಸಹಕಾರರು ನಾನಾತ ಕೃಷಿ ಕ್ಷೇತ್ರದ ಜನಗಳಿಗೆ ಇತ್ತಿನ ಕಷ್ಟ ಪರಿಹಾರ ಆವಡು ಅಕ್ಲೆಗೆ ತಕ್ಷಣ ಲೋನು ಬೋಡಿನ ಬೇತ ವಿಧತ ಸಹಕಾರ ಬೋಡಿನ ಕೋಟೆಕಾರ ವ್ಯವಸಾಯ ಸಹಕಾರ ಸಂಘಟನೆಗಳು ಮೂದಕ್ಕೆ ಕೊಡ್ತಾರೆ ಎಂದು ವಿಶ್ವಾಸ ಉಂಟು ಐತ ಅಧ್ಯಕ್ಷರಾದಿಪ್ಪರು ಐತ ಉಪಾಧ್ಯಕ್ಷರಾದಿಪ್ಪರು ಐತ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾದಿಪ್ಪರು ಐತ ಡೈರೆಕ್ಟರ್ ನಾಗಲಾದಿಪ್ಪರು ಎಂಟು ವಿಶೇಷವಾದ ಅಕ್ಲಿಗೆ ಅಭಿನಂದನೆ ಸಲ್ಲಿಸದ ಒರಿಯರ್ದು ವಿಶಾಲವಾದ ಹೃದಯ ಇತ್ತು ನಕಲಿಗೆ ಅಕ್ಲಿನ ಹಾಟರಿ ಅಕ್ಲಿನ ಹೃದಯದಂಜಿನ ಬಂದನ ಎಂಗ ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರ ಸಂಘ ಕೇವಲ ಆದಿ ಬ್ರಾಂಚ್ ಜೊತೆ ಕೆಲವೇ ವರ್ಷರು ಅಜಿಪೋ ಶಾಖೆ ಅವರು ಈ ಅಜಿಪೋ ಶಾಖೆರು ನಿತ್ಯ ನಿರಂತರವಾದ ಸೇವೆ ಮಂದಿನ ಅವಕಾಶ ಎಂಟು ನಮ್ಮಿನಂಚಿನ ದೇವರು ಎಂಟು ನಮ್ಮಿನಂಚಿನ ಬೇತೆ ಬೇತೆ ಧರ್ಮದ ದೇವರು ಐಕ್ಯ ಆಶೀರ್ವಾದ ಕೊಡ್ದು ಉತ್ತರೋತ್ತರ ಅಭಿವೃದ್ಧಿ ಆಪಂಚಿನ ಆಶೀರ್ವಾದ ತಿಕ್ಕಡು ನಿತ್ಯ 10 ಜನತೆ ಬಾಯಿಟ್ಟು ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರ ಸಂಘ ಪಂಪಿನ ಪಾತ್ರ ಬರಡು ನಿತ್ಯ ಲಾಭವನ್ನು ಮಾತೆಲ್ಲ ಪಡೆಯಡು ಎರಡಾಳ ಅತ್ಯಂತ ತೊಂದರೆಯನ್ನು ತಕ್ಷಣಕ್ಕೆ ಬರ್ತದೆ ಸಹಾಯಕ ತಮ್ಮಂಜಿನ ಅವಕಾಶ ತಿಕ್ಕಾರು ಪಂಡದು ದೇವರ ಪ್ರಾರ್ಥನೆ ಬ್ಯಾಂಕ್ ಬಂದಾಗಲ ಮಾತೆಲ್ಲ ಕೆನರಾ ಬ್ಯಾಂಕ್ ಬರಡು ಈ ಭಾಗಗಳು ಅವರು ಬಂಡದು ಎಲ್ಲಿಯ ಶಾಖೆ ಮಲಮಲ್ಲ ಶಾಖೆ ಮಾಡ್ತದೆ ಇನ್ನು ಕೆನರಾ ಬ್ಯಾಂಕ್ ಮಲ್ಲ ಶಾಖೆ ನಮ್ಮ ಗ್ರಾಮಡಾಡು ಆಯ್ತು ಬುಕ್ಕ SBT ದಾಖಲು ಬರ್ತೀರಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆ ಬೋಳಿಯಾಡಾಡು ಐದು ಬುಕ್ಕ ಈ ಭಾಗದ ಜನಗಳಿಗೆ ಕರೆನ 10 ವರ್ಷ ತುಂಬಿ 15 ವರ್ಷ ತುಂಬಿ ಯುಟಿ ಕಾದರ್ನ ಪೊಪ್ಪನಾಗನೇ ಯುಟಿ ಫರೀದರ್ ಎಸ್ಡಿಸ್ ಬ್ಯಾಂಕ್ದ ಒಂದು ಸರ್ಕಾರಿ ಡೈರೆಕ್ಟರ್ ಆಯ್ತಾರೆ ಆ ಟೈಮ್ ಲೈನ್ಗಳು ಈ ಭಾಗಗಳು ಎಸ್ಡಿಸ್ ಬ್ಯಾಂಕ್ ಸ್ಥಾಪನೆ ಮಲ್ಪಡು ಬಂಡದ ಹೋರಾಟ ಮಲ್ತ ಜಾಗೆ ಗುರುತು ಮಲ್ತ ಮಾತು ಮಲ್ತ ಆ ಸಂದರ್ಭಕ್ಕೆ ಅಗತ್ಯ ಈಗಿಂತ ಹೋಗಿದ್ದು ಶಾಖೆ ಮಲ್ತಿದ್ದೀರಿ ಅಂಡ 100 ಶಾಖೆಯೋಡು ಬಂಡದು ಅಮಸೋಡೆ ಮಾತಾನಾಗ ಬೋಲಿಯಾರ್ದಲ್ಲ ನೆನಪಾಡಕ್ಲಿಗೆ ಬೋಲಿಯಾರ್ ಶಾಖೆ ಮಲ್ಪಗ ಸಂತೋಷ್ ಕುಮಾರ್ ರೈಕಲ್ ಬಿಲ್ಡಿಂಗ್ ಗೋರಿಯರು ಬೋಲಿಯಾರ್ ಶಾಖೆಲ್ಲ ಭಾರಿ ಶೋಕಡಿ ಸುರುಟೆ ಒಂದು 2,000 ಅಲ್ಪ ಪಾಸ್ಬುಕ್ ಆತಿರ್ತೀನಿ ಅವೇ ರೀತಿ 5 ಕೋಟಿ ರೂಪಾಯಿ ಠೇವಣಿ ಆದಿತ್ತೀನಿ 5 ಬುಕ್ಕ ಸುಮಂಗಲ ಬ್ಯಾಂಕ್ ಅಂಚನೆ ಈ ರೈತರನಾಗಲೇ ಪ್ರಯೋಜನ ಉಂಡ ಈ ಬ್ಯಾಂಕ್ ಒಳ ಪ್ರಯೋಜನ ಆಗ್ಬೋದು ರೈತರನಾಗಲೇ ಪ್ರಯೋಜನ ಉಂಡ ಕೋಟೆಕಾರ ರೈತರ ಸೇವಾ ಸಹಕಾರ ಸಂಘಕ್ಕೆ ನಮ್ಮ ಪೋಡು ಮುಲ್ಪೇರ್ ನಮ್ಮ 20 ಕಿಲೋಮೀಟರ್ ದೂರ ಪೋಡು ದಂಡ ಭಾರಿ ಕಷ್ಟ ದಾಳಿಬಂಡ ಈ RTC ಬತ್ತಪ್ಪನು ಮಸ್ತ್ ಪ್ರಾಯದಕ್ಕಂಡ
ಅಗಲಿ ನಮ್ಮಲ್ಲಿ ಎತ್ತಬೋಡು ಅಗಲಿ ಮೆಂಬರ್ ಮಲ್ಪೋಡು 5 ಬೇಕಾ ಲೋನ್ ಅಪ್ಲಿಕೇಶನ್ ಮಲ್ಪೋಡು ನಂಗೆ ಒವ್ವೊರು ಸಹಕಾರ ಸಂಘ ಮಲ್ಪಾಗಿ ನಂಗೆ ರೈತರ ಸೇವಾ ಸಹಕಾರ ಕೋಟೆಗಾರ ಪಾಡ್ರೆ ಹತ್ರ ನಮ್ಮ ಅಡೇ ಹೋದು ಸಾಲ ಸೌಲಭ್ಯ ದೆಪ್ಪಡಾಪು ರೈತರಾಗಲಿ ಮಸ್ತ್ ಸರ್ಕಾರದ ಸಾಲ ಸೌಲಭ್ಯ ಉಂಟು ಆಗ ನಮ್ಮ ಗ್ರಾಮದ ಪಾಪದ ಜನಕ್ಕೆ ಏರೆಗಳ ತಿಗಿ ದಯಪಂಡ ಹೋದಾಕಲು ತೊಂದಿದ್ದೀರಿ ಸಾಲ ಸೌಲಭ್ಯ ಪಡೆದಿದ್ದೀರಿ 0% ಬಡ್ಡಿ ಸಾಲ ಕೊಡ್ತೀರಿ ಅಂಡ್ ಮಸ್ತ್ ಜನ ನಮ್ಮ ಮಕ್ಕಳು ಹೋದಿದ್ದೀರಿ ಏರಿ ಹುಷಾರುಳ್ಳೇರ ಏರ್ ಲೆತ್ತ ಹೋಗ್ತೀರಿ ಏರ್ ಮಲ್ಪೇರು ಅಕಲು ಮಾತ್ರ ಪಡೆತೀರಿ ಈ ಭಾಗದ ಮಾತ್ರ ಪಡೆತೀರಿ ಅಂಡ್ ಮಾತ್ರ ಎತ್ತೋಡ್ದ ಅಂಡ ಈ ಬೋಳ್ಯಾರ ಗ್ರಾಮದ ಪ್ರತಿಯೊಂದು ಜನಕ್ಕೆ ನಾವು ತಿಕ್ಕೋಡ್ದ ಅಂಡ ಮೂಲೆ ಒಂದು ಶಾಖೆ ಅಂಡ ಬಾರಿ ಎಡ್ಡೆ ಬಣ್ಣದ ನಾತ ನಿರ್ದೇಶಕರನ್ನ ಕಂಡ ಅಧ್ಯಕ್ಷರ ನಮ್ಮ ಯುಟಿ ಗಾದ ಪನ್ನಗ ಖಂಡಿತವಾದ ಬೋಳ್ಯಾರ ಶಾಖೆ ಪಲ್ಮ ಸರಿ ಮೂಲೆ ಬೋಳ್ಯಾರ ಶಾಖೆ ಮಲ್ಬೋಡು ಪಲ್ಮ ಉತ್ಸಾಹ ಈ ಶಾಖೆನ ಮಲ್ತೀರಿ ಅಧ್ಯಕ್ಷರಿಗೆ ಅಂಚಿನ ಮಾತ ಡೈರೆಕ್ಟರ್ ಗ್ರಾಮಸ್ಥರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುವೆ ಅದೇ ರೀತಿ ಡೆಪಾಸಿಟ್ ದೀಪನಾಗಲ್ಲ ಕಮ್ಮಿಜಿ ಬೋಳಿಯಾಡು ಏತೇ ಮಸ್ತ್ ಜನ ಡೆಪಾಸಿಟ್ ದೀಪನಾಗಲೇನು ಪೋದು ಕೇರಳ ಖಂಡಿತವಾದ್ರೆ ದೀಪ ಡೆಪಾಸಿಟ್ ದೀಪ ನಿಕ್ಲ ಬ್ಯಾಂಕ್ ದೀಪ ಅಂತ ನಂಗೆ ಡೆಪಾಸಿಟ್ ದೀಪನಾಗಲ್ಲ ಬೋಡು ಸಾಲ ದೆತ್ತೊನ್ನಕಲ್ಲ ಬೋಡು ರಡಜನ ಎತ್ತಿನ ಮಾತ್ರ ಬ್ಯಾಂಕ್ ನಂಗೆ ನಡಪುನು ಈಗಿಂದ ಖಾಲಿ ಡೆಪಾಸಿಟ್ ಕೊಂಡು ಬಂಡ ದಾಲ ಪ್ರಯೋಜನ ಸಾಲ ದೆತ್ತೊನ್ನಕಲ್ಲ ಬಸ್ ಜನ ಬೋರ್ಡ್ ಹಾಪುನು ಅಂಜೆ ಆದ್ಮೇಲೆ 2 ಜನ ಎತ್ತಿನ ವ್ಯವಹಾರ ಖಂಡಿತವಾದಲ್ಲ ಒಂದು ಎಡ್ಡೆ ಹಾಪುನು ಇದು ಬೋಳ್ಯಾರ ಗ್ರಾಮದ ಮಾತೆಲ್ಲ ಈ ಬ್ಯಾಂಕ್ ಮೆಂಬರ್ ಆವಡು ಏರು ಮಾತ್ರ ಉಲ್ಲರ ಅಕಲು ಮಾತೆಲ್ಲ ನಿಖಲು ಬರ್ತದೆ ಮೆಂಬರ್ ಆವಡು ಶೇರ್ ಕಟ್ಟೋಡು ಆಯ್ತು ಇಂಜಿನ ಸರ್ಕಾರದ ಇಂಜಿನ ಸೌಲಭ್ಯ ದಿಕ್ಕಳು ನಿಖಲು ಗೊತ್ತಿರೋಡು ಪುಷ ದೇವತೆ ರೈತರಿಗೆ ಗೊತ್ತು ಸಾಲ ಮನ್ನಾಡು ಎದ್ದೆ ರೈತನ 50,000 ರೂಪಾಯಿ ಸಾಲ ಮನ್ನಾ ಇತ್ತು ನಂಬರ್ ಒಂದೇ ನನಗೆ ಮಾತಿಗಿದ್ರೆ ತಂದೆ ಮಸ್ತ್ ನನಗೆ ತೆಗೆದಿಜ್ಜಿ ಅಂಜೆ ಇಡೇ ಬಲ್ಲಿ ನಿಖಲು ಮೆಂಬರ್ಶಿಪ್ ಅಲ್ಲಿ ಮುಂದೆ ಮಾತು ಇಂಜಿನ ಸೌಲಭ್ಯ ಗೊತ್ತಲ್ಲಿ ಗ್ರಾಮ ಒಂದು ಎಡ್ಡೆ ಆವಡು ಬಲ್ಲ ಆಶೆ ಎಂಕಲ್ನ ಕಡೆಕಾಡಲ್ಲ ಬೋಳ್ಯಾರಿಗೆ ಮಾತ್ರ ಬ್ರಾಂಚಿ ಗ್ರಾಮಕ್ಕೆ ಭದ್ರತ ಸಂತೋಷ ಈಗಲೇ ಉಂಟು ದಯಪಂಡ ಯುಟಿ ಕಾದರ್ ಮಂತ್ರಿ ಆದ ಪುನಃ ಆಂಡಲ ಈ ಶಾಖೆ ಇಡೆ ಬರ್ತದೆ ನಾನಾತ್ ಶಾಖೆ ಇಡೆ ಬರ್ರೆ ಪ್ರಯತ್ನ ಬರ್ತದೆ ಪಣದಿಲ್ಲ ನಾನು ಈ ಬ್ಯಾಂಕ್ ಬರ್ಪ ಬರ್ತದೆ ಅಕೇಲೆ ಸ್ವಾಗತ ಬರ್ಪ ಬಿಲ್ಡಿಂಗ್ ಬರ್ಪ ಮಾತು ಬರ್ಪ ದಯಪಂಡ ಒಂದು ಟಿಕೆಟ್ ಮಸ್ತ್ ಅಂಗಡಿ ಜಾಸ್ತಿ ಅಂಡ ಬೇರೆ ಜಾಸ್ತಿ ಕಮ್ಮಿ ಆಗ್ಬೋದು ಬ್ಯಾಂಕಲ್ಲಿ ಮಸ್ತ್ ಅಂಡ ವ್ಯವಹಾರ ಜಾಸ್ತಿ ಮಾತಿನ ಬರ್ತಾರೆ ಐಕ್ ಮಾಡೋದು ಇಂಥ ಬಾಧ್ಯರ ಅವಕಾಶ ಕೊಡಲಿಕ್ಕೆ ಮಾತು ಆಜನ ಶಾಖೆ ಉದ್ಘಾಟನೆ ಮಂತ್ರಿ ಕೋಟೆಕಾರ ವ್ಯವಸಾಯ ಸಂಘದ ಅಧ್ಯಕ್ಷರಿಗೆ ಆಡಳಿತ ಮಂಡಳಿ ಮಾತ್ರ ನಿರ್ದೇಶಕರಾಗಲ್ಲ ಬೋಳಿಯಾರ ಗ್ರಾಮಸ್ಥರನ್ನ ಕೃಷಿಕರನ್ನ ಪರವಾದ ಅಭಿನಂದನೆಗಳನ್ನು ಸಲ್ಲಿಸೋದಿಲ್ಲ ಬಹುಶಃ ಪ್ರತಿ ಸತ್ಯಲ ಎಂಕಲು ಕೃಷಿಕರಿಗೆ ಒಂಜಿ ಪಾತ್ರ ಗ್ರಾಮ ಪಂಚಾಯತ್ ಪನೇರು ಉಂಟು ನಿಖಲ್ನ ಜಾಗ ದಾಖಲೆಯನ್ನು ರೆಡಿ ಮಾಡ್ತಾನೆ ಖಂಡಿತ ಕೃಷಿ ಇಟ್ಟು ಯೋಜನಾಬದ್ಧವಾದ ಸರ್ಕಾರದ ಮಾತ್ರ ಸವಲತ್ತನ್ನು ಪಡೆಯಣಂದ ಎಡ್ಡೆ ಆದಾಯದ ಪರ ಸಾಧ್ಯತೆ ಉಂಟು 1 ಎಕರೆಗೆ 25,000 ರೂಪಾಯಿ 0% ಬಡ್ಡಿ ಸಹಕಾರ ಸಂಘ ಬ್ಯಾಂಕ್ ಹಿಡಿದು ತಿಕ್ಕೊಂಡು 3% ಅಭಿವೃದ್ಧಿ ಸಾಲ ತಿಕ್ಕೊಂಡು ದೆನ್ ಪೂರ ಪಡೆಯಣಂದ ಖಂಡಿತ ಕೃಷಿ ಅಭಿವೃದ್ಧಿ ಮೇಲೆ ಬರ ಹಾಕೊಂಡು ಆ ನಿಟ್ಟಿಡು ನಮ್ಮ ಜೀವನ ಮಟ್ಟ ಆರ್ಥಿಕ ಸ್ಥಿತಿನ ಉತ್ತಮಪಡಿಸಾರೆ ಸಾಧ್ಯ ಉಂಟು ಒಂದು ಪಂಪನನ್ನು ಪ್ರತಿ ಸತ್ಯಲ ಪಣದಲ್ಲ ನನಲ್ಲ ಆಯ್ನಾತು ಆ ದಾಖಲೆಲ್ಲ ನಿಖಿಲ ಪದಾರ್ಡ್ ಮಲ್ತೊಂದು ಜರಡ ಅದನ್ನ ಮಲ್ತೊನ್ನೆ ಅಜ್ಜರ್ನ ಪದಾರ್ಡ್ ಅಕ್ಲ ಪದಾರ್ಡ್ ಅಜ್ಜರ್ನ ಪದಾರ್ಡ್ ಹೆಚ್ಚಿನ ಕೃಷಿಕರನ ದಾಖಲೆಗಳುಂಟು ಖಂಡಿತ ಅಂದೇನು ಮಲ್ತೊಂಡಂತ ಖಂಡಿತ ಸರ್ಕಾರ ತಿಕ್ಕಿನ ಸವಲತ್ತನ್ನು ಪಡೆಯೊಂಡಂತ ಇಂಚಿನ ಬ್ಯಾಂಕ್ಲು ಮೂಲ ಆಜಿನ ಬ್ಯಾಂಕ್ ಉಂಟು ಮಾತ ಗೋಳಿಯಾರು ಒಂದು ಕಾಲದ ಬಾರಿ ಪಿರವರ್ದಿನ ಇದು ಬಾರಿ ದುಂಪೋಪನಂಚಿನ ಗ್ರಾಮ ನನ್ನ ಸಚಿವರನ್ನ ಮುಂದಾಳತ್ವಾಡು ಈ ಗ್ರಾಮ ಅಭಿವೃದ್ಧಿ ಹೊಂದೊಂದುಂಟು ಈ ಬ್ಯಾಂಕ್ದ ಪ್ರಯೋಜನ ಮಾತ್ರ ಗ್ರಾಮಸ್ಥರು ಪಡೆಯುವುದೊಂದು ಈ ಸಂದರ್ಭದ ಕೇಳೋದು ನನಗೆ ವಿಶ್ವಾಸ ಇದೆ ಇವತ್ತು ಯಾವ ಒಂದು ಬ್ಯಾಂಕ್ ಉದ್ದೇಶದಿಂದ ತಾವು ಇಲ್ಲಿ ಪ್ರಾರಂಭ ಮಾಡಿದ್ದೀರಾ ಇದರಿಂದ ರೈತರಿಗೂ ಮತ್ತು ಸ್ಥಳೀಯರಿಗೂ ಕೂಡ ಪ್ರಯೋಜನ ಆಗ್ತದೆ ನಿಮ್ಮ ಬ್ಯಾಂಕಿಗೆ ಕೂಡ ಖಂಡಿತವಾಗಿಯೂ ಇದು ಪ್ರಯೋಜನ ಆಗ್ತದೆ ಇಲ್ಲಿ ನಿಮ್ಮ ಆರ್ಥಿಕವಾದ ಆ ಒಂದು ಟರ್ನ್ ಓವರ್ ಖಂಡಿತವಾಗಿ ಜಾಸ್ತಿ ಅಂತ ಅವಕಾಶ ಆಗ್ತದೆ ನನಗೊಂದು ವಿಶ್ವಾಸ ಇದೆ ಅದರ ಜೊತೆಯಲ್ಲಿ ಬಹುಶಃ ಇಲ್ಲಿಂದ ಸುಮಾರು 500ಕ್ಕಿಂತ 600 ಜನ ಈ ಪ್ರದೇಶದವರು ಇವತ್ತು ಸದಸ್ಯರಾಗಿದ್ದಾರೆ ಕೋಟೆಕಾರ ವ್ಯವಸಾಯ ಅವ್ರಿಗೆ ಏನಾದ್ರು ಸೌಲಭ್ಯ ಬೇಕಿದ್ದು ಅವರು ಕೋಟೆಕಾರಿಗೆ ಹೋಗಬೇಕು ಆದಾಗ ಇನ್ನು ಮುಂದಕ್ಕೆ ಇಷ್ಟೆಲ್ಲ ಸದಸ್ಯರು ಯಾರಲ್ಲಿ ಬಹುಶಃ ಇವತ್ತು ಬ್ಯಾಂಕಿನ ಸದಸ್ಯರು ಇದ್ದೀರಾ ಇನ್ನು ಯಾವುದೇ ಸವಲತ್ತಿಗೆ ನಿಮ್ಗೆ ಅಲ್ಲಿ ಹೋಗ್ಬೇಕಂತಿಲ್ಲ ನಿಮ್ಮ ಕಾಲಬೇಡದಲ್ಲಿ ನಿಮ್ಮ ಬ್ಯಾಂಕಿನವರು ಇಲ್ಲಿ ಬಂದು ಅದನ್ನು ನಿಲ್ಲಿಸಿದ್ದಾರೆ ಅದರ ಸದಾವಕಾಶ ಕೊಡಬೇಕು ಸೇವಾ ಸಹಕಾರ ಸಂಘಕ್ಕೆ ವಿಶೇಷವಾದ ದೂರದೃಷ್ಟಿ ಒಂದು ಕಾರ್ಯಕ್ರಮ ಯಾಕಂತ ಹೇಳಿದ್ರೆ 10 ಜನ ಕೈ ಜೋಡಿಸಿದ್ರೆ ಯಾವುದು ಕೆಲಸ ಕೂಡ ಇವತ್ತು ಫೇಲ್ ಆಗುವುದಿಲ್ಲಂತೆ 10 ಜನ ಒಂದು ಕೆಲಸಕ್ಕೆ ಕೈ ಜೋಡಿಸಿದ್ದಲ್ಲಿ ಯಾವುದೇ ಕೆಲಸ ಕೂಡ ಫೇಲ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಕೋಆಪರೇಟಿವ್ ಸೊಸೈಟಿ ಎಲ್ಲರ ಸಹಕಾರ ಪಡೆದುಕೊಂಡು ಒಂದು ಸಂಘ ಅವತ್ತಿನ ಕಾಲದಲ್ಲಿ ಪ್ರಾರಂಭ ಮಾಡಿ ಅದರ ಮುಖಾಂತರ ಜನಸಾಮಾನ್ಯ ಇವತ್ತು ಆರ್ಥಿಕವಾದ ಸಹಾಯ ಕೊಡುವ ಮೂಲಕ ಆರ್ಥಿಕವಾದ ಸಬಲೀಕರಣಕ್ಕೆ ಇವತ್ತು ಕೊಟ್ಟಂತ ಕಾರ್ಯಕ್ರಮ ನಮಗೆ ಪ್ರೈವೇಟ್ ಬ್ಯಾಂಕ್ ಬರ್ತದೆ ಅದೇ ಪ್ರೈವೇಟ್ ಬ್ಯಾಂಕ್ ಲೋನ್ ಯಾರಿಗೆ ಕೊಡೋದು ದುಡ್ಡು ಇದ್ದವನಿಗೆ ಲೋನ್ ಕೊಡ್ತಾ ಹೊರತು ದುಡ್ಡು ಇಲ್ಲದವನಿಗೆ ಲೋನ್ ಕೊಟ್ಟು ಬಹಳ
ಕಷ್ಟ. ಆದರೆ ನಮ್ಮ ಸೊಸೈಟಿಯವರು ಮುಂದೆ ನಿಂತು ಗ್ರಾಮೀಣ ಮಟ್ಟದ ಯುವಕರಿಗೆ ಅವರಿಗೆ ಶಕ್ತಿ ಇದೆ, ಅವರಿಗೆ ಟ್ಯಾಲೆಂಟ್ ಇದೆ, ಅವರಿಗೆ ಬುದ್ಧಿ ಇದೆ, ಸ್ವಲ್ಪ ಮಟ್ಟಿನ ಆರ್ಥಿಕ ಸ್ವಲ್ಪ ಸಹಾಯ ಮಾಡಿದರೆ ಅವನು ಒಂದೇ ವರ್ಷದಲ್ಲಿ ಸಣ್ಣ ಒಂದು ವ್ಯಾಪಾರ ಮಾಡಿಕೊಂಡು ಆರ್ಥಿಕವಾದ ಪರಿಸ್ಥಿತಿ ಇಡೀ ಕುಟುಂಬವನ್ನು ಸ್ವಾವಲಂಬನೆ ಕುಟುಂಬ ಪರಿವರ್ತನೆ ಮಾಡೋದು ಎಲ್ಲ ಅವಕಾಶಗಳಿದೆ. ಆರ್ಥಿಕವಾದ ಕೊರತೆಯಿಂದ ಇವತ್ತು ಆಗ ಬಹುಶಃ ಮುಂದೆ ನಿಂತು ಅಂತ ಗುರುತಿಸಿಕೊಂಡು ಸಹಕಾರ ಇವತ್ತು ಕೊಡುವಂಥ ವಿಚಾರ ಇವತ್ತು ಆಗಬೇಕು. ದೇವರೇನು ಮಾಡೋದು ಹೇಳಿದ್ರೆ ದುಡ್ಡು ಕೊಟ್ಟರೋದು ಬುದ್ಧಿ ಕೊಡಲಿಲ್ಲ, ಬುದ್ಧಿ ಕೊಟ್ಟಿರೋದು ದುಡ್ಡು ಕೊಡಲಿಲ್ಲ ಅಂತ ಒಂದು ಪರಿಸ್ಥಿತಿ ಇವತ್ತು ಆಗಿದೆ. ಆದ ಕಾರಣ ಯಾರ ಹತ್ರ ಭಾಳಷ್ಟು ಯುವಕರು ನೋಡಿದ್ದೇನೆ, ಅತ್ಯಂತ ಶ್ರಮಪಟ್ಟು ದೊಡ್ಡ ದೊಡ್ಡ ವ್ಯಾಪಾರಕ್ಕೆ ಹೋಗಿದೆ. ಮೊನ್ನೆ ನಾನು ನಮ್ಮ ಬಸ್ ಸ್ಟ್ಯಾಂಡ್ ಹತ್ರ ನಮ್ಮ ಸಿಟಿ ಮಾರ್ಕೆಟ್ ಹತ್ರ ಹೋಗಿದ್ದೆ. ನಾನೊಬ್ಬ ಕರ್ಕೊಂಡು ಬಂದ ಮೇಲೆ ಕರ್ಕೊಂಡು 3rd floor ಡ್ರೆಸ್ಸಿದು, ಅವ್ನಿಗೆ ಅಷ್ಟು ಎಜುಕೇಷನ್ ಇಲ್ಲ. ನಾನು ಕೇಳಿದೆ, ನನಗೆ ಗೊತ್ತಿಲ್ಲ ಇವನು ಇದಂತೇಳಿ. ನಮ್ಮ ಖುಷಿ ಆಯ್ತು, ಇದು ಹೇಗೆ ಇದು ವ್ಯವಹಾರ ಎಲ್ಲ ಹೇಗಾಯ್ತು, ನಿಮಗೆ ಇದೆಲ್ಲ ಅನುಭವ ಹೇಗೆ ಅಂತೇಳಿ. ಅವನು ಹೇಳ್ತಾನೆ 8 ವರ್ಷ ಮುಂಚೆ ಅದೇ ಮಾರ್ಕೆಟ್ನ ಫುಟ್ಪಾತಲ್ಲಿ ಅವನು ಈ ಡ್ರೆಸ್ಸಿದು ವ್ಯಾಪಾರ ಮಾಡ್ತಿದ್ದ, ಫುಟ್ಪಾತಿನಲ್ಲಿ. ಈಗ ಅದೇ ಮಾರ್ಕೆಟ್ ಜಸ್ಟ್ ಅಪೋಸಿಟ್ ಕೋಟ್ಯಾಂತರ ರೂಪಾಯಿ ಕೊಟ್ಟು ಬಿಲ್ಡಿಂಗ್ ತೆಕ್ಕೊಂಡು ಅಲ್ಲಿ ಇವತ್ತು ವ್ಯಾಪಾರ ಇವತ್ತು ಪ್ರಾರಂಭ ಮಾಡುವಂಥ ಅವಕಾಶ ಇವತ್ತು ಆಗಿದೆ. ಇವತ್ತು ಬಹುಶಃ ನಮ್ಮ GSW ಜಿಂದಾಲ್ ಇವತ್ತು ಫ್ಯಾಕ್ಟ್ರಿ ಇದೆ, ಒನ್ ಆಫ್ ದಿ ಬೆಸ್ಟ್ ಸ್ಟೀಲ್ ಫ್ಯಾಕ್ಟ್ರಿ ನಮ್ಮ ಇಡೀ ವಿಶ್ವದಲ್ಲೇ ಒಂದು ದೊಡ್ಡ ಫ್ಯಾಕ್ಟ್ರಿ ಹೇಳ್ಬೋದು. ಬಹುಶಃ ಆ ಸ್ಥಳಕ್ಕೆ 1972ರಲ್ಲಿ ವಿಶಾಖಪಟ್ಟಣಂ ಮತ್ತು ಅಲ್ಲಿ 2 ಕಡೆ ಇಂದಿರಾ ಗಾಂಧಿ ಶಂಕುಸ್ಥಾಪನೆ ಮಾಡಿದ್ರು ಗೌರ್ಮೆಂಟ್ನ ಸ್ಟೀಲ್ ಫ್ಯಾಕ್ಟ್ರಿ ಆಗುವಂತೇಳಿ. ವಿಶಾಖಪಟ್ಟಣ ಅವತ್ತಿನ ರಾಜ್ಯಕ್ಕೆ ಬಲಿಷ್ಠತೆಯಿಂದ ರಾಮರೆಡ್ಡಿ ಸೇರಿಕೊಂಡು ಅಲ್ಲಿ ಪ್ರಾರಂಭ ಮಾಡಿದರು. ಇಲ್ಲಿ ಬಾಕಿ ಆಯಿತು, ಬರೀ ಖಾಲಿಯಾಕೆ ಮೈನ್ಸ್ ಇದೆ, ಖಾಲಿ ಬೋರ್ಗುಡ್ಡ ಅಲ್ಲದೆ ಬೇರೆ ಏನು ಅಲ್ಲಿಯೂ ಇಲ್ಲ. ನರಸಿಂಹರಾವ್ ಮತ್ತು ಮನಮೋಹನ್ ಸಿಂಗ್ ಇದಾದ ನಂತರ ಪ್ರೈವೇಟ್ನವ್ರು ಕೂಡ ಸ್ಟೀಲ್ ಫ್ಯಾಕ್ಟ್ರಿ ಆಗ್ಬೋದು ಅಂತೇಳಿ ಕಾನೂನು ತಂದ ಕಾರಣ ಆ ಜಾಗವನ್ನು ಕೂಡ ಪ್ರೈವೇಟ್ನವ್ರು ಕೊಡಬೇಕಂತ ಆಯಿತು. ಭಾರತ ದೇಶ ವಿಶ್ವದ ದೊಡ್ಡ ದೊಡ್ಡ ಸ್ಟೀಲ್ ಫ್ಯಾಕ್ಟ್ರಿ ಆಟದಿಂದ ಹಿಡಿದು ಯಾರೆಲ್ಲ ಬಂದರು ಅಲ್ಲಿ ಸ್ಟೀಲ್ ಫ್ಯಾಕ್ಟ್ರಿ ಹಾಕ್ಲಿಕ್ಕೆ ಬಂದು ನೋಡಿ ಕಲಿಯೋದಂತೆ ಇಲ್ಲಿ ಖಾಲಿ ಗುಡ್ಡೆ ಇದೆ, ಇಲ್ಲಿ ಎಂತ ಆಗಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಎಲ್ಲ ಬಿಟ್ಟು ಹೋದರು. ಕಡೆ ಜಿಂದಾಲ್ ಅವನು ಸಣ್ಣ ಒಂದು 200 ಕೋಟಿ ರೂಪಾಯಿ ಫ್ಯಾಕ್ಟ್ರಿಯಲ್ಲಿದ್ದ ಇದರಲ್ಲಿ. ಅಲ್ಲಿ ಬಂದ ನೋಡಿದಾಗ ಕೂಡ ಏನಿಲ್ಲ, ಅವನು ಧೈರ್ಯದಿಂದ ಅದನ್ನು ಮಾಡ್ತಾರೆ ಅಂತ ಒಪ್ಪಿಕೊಂಡು ಬ್ಯಾಂಕಿಗೆ ಕೊಟ್ಟಾಗ ಒಂದೇ ಒಂದು ಬ್ಯಾಂಕಿನವ್ರಿಗೆ ಲೋನ್ ಕೊಡಲಿಲ್ಲ ಅಂತ. ಯಾವ ಬ್ಯಾಂಕಿನವ್ರಿಗೂ ಎಲ್ಲಿ ಕೊಟ್ಟರು ನಮಗೆ ವಸೂಲು ಬರಲಿಕ್ಕಿಲ್ಲ, ರಿಟರ್ನ್ ಆಗಿ ಬರಲಿಕ್ಕಿಲ್ಲ ಅಂತ ಹೇಳಿಕೊಂಡು ಯಾರು ಕೂಡ ಲೋನ್ ಕೊಡಲಿಲ್ಲ. ಮತ್ತು ICICI ಅವರು 3,000 ಕೋಟಿಯವರಿಗೆ ಕೊಟ್ಟರು. ಇವತ್ತು ಅದೇ ಸ್ಥಾನ ಹೋದರೆ ಅಲ್ಲಿ ಚಿತ್ರಣವೇ ಬದಲಾವಣೆ ಆಗಿದೆ. ಅಷ್ಟು ದೊಡ್ಡ ಸ್ಟೀಲ್ ಫ್ಯಾಕ್ಟ್ರಿ ಕಂಪ್ಲೀಟವಾಗಿ ಮರ ಬೆಳೆದುಕೊಂಡು ಬಿಲ್ಡಿಂಗ್ ಮರಗಳು ಶಾಲೆ ಕಾಲೇಜ್ ಆಗಿ ಇವತ್ತು ವಿಶ್ವ ಈಗ ನೋಡ್ತಾ ಇರುವ JSW ಜಿಂದಾಲ್ ನಮ್ಮ ಇದಕ್ಕೆ ವಿಶ್ವಲ್ಲೇ ದೊಡ್ಡದ. ಬರೀ ಒಬ್ಬ ನವೀನ್ ಜಿಂದಾಲ್ನವರ ದೂರದೃಷ್ಟಿ ಮತ್ತು ಈ ಆರ್ಥಿಕವಾಗಿ ಅವನಿಗೆ ಸಪೋರ್ಟ್ ಸಿಕ್ಕಿದ ಕಾರಣ ಆಯಿತು. ಅವತ್ತೇನಾದರೂ ಆರ್ಥಿಕವಾದ ಸಪೋರ್ಟ್ ಅವತ್ತು ಕೊಡದಿದ್ದಲ್ಲಿ ಇವತ್ತು ಇಷ್ಟು ದೊಡ್ಡ ಇಂಡಸ್ಟ್ರೀಸ್ ಇವತ್ತು ಬರಲಿಕ್ಕಿಲ್ಲ, ಇಷ್ಟು ದೊಡ್ಡ ಕೆಲಸ ಕೂಡ ಇವತ್ತು ಆಗಲಿಕ್ಕಿಲ್ಲ. ಆದ ಕಾರಣ ಈ ರೀತಿಯ ನಮ್ಮ ಇಷ್ಟು ದೊಡ್ಡದು ಅಂತ ನೀವು ಎಷ್ಟು ಸಾಧ್ಯ ಇದೆಯಾ ಸಣ್ಣ ಸಣ್ಣ ವ್ಯಾಪಾರಸ್ಥರಿಗೆ ಮುಂದೆ ನಿಂತು ಸೊಸೈಟಿಯವರು ತನ್ನ ಸಹಕಾರ ಇವತ್ತು ಕೊಡಬೇಕಂತ ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಲ್ಯಾರ್ ಗ್ರಾಮ ಅದು ಅಭಿವೃದ್ಧಿಯಾಗಿ ಇವತ್ತು ಪ್ರದೇಶ ಗ್ರಾಮ. ಯಾಕೆಂದರೆ ನಾವು ಅದಕ್ಕೆ ನಮ್ಮ ಉದ್ದೇಶ ಏನಿದೆ, ಎಲ್ಲ ನಮ್ಮ ನಗರ ಮಟ್ಟದಲ್ಲಿರುವಂಥ ಮೂಲಭೂತ ಸೌಕರ್ಯ ರಸ್ತೆ ನೀರು ಲೈಟ್ ಅದು ಒದಗಿಸುವುದು ನಮ್ಮ ಜವಾಬ್ದಾರಿ. ಯಾಕೆ ಅಂತ ಹೇಳಿದರೆ ಇವತ್ತು ನಗರದಲ್ಲಿರುವಂಥ ಸೌಲಭ್ಯ ನಾವು ಇಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಕೊಟ್ಟರೆ ಯಾರು ಕೂಡ ಈ ನಗರ ಈ ಗ್ರಾಮ ಬಿಟ್ಟು ಬೇರೆ ಕಡೆಯಲ್ಲಿಗೂ ಹೋಗುವುದಿಲ್ಲ. ಇವತ್ತು ಬೊಲ್ಯಾರನಿಂದ ಯಾರು ಕೂಡ ಮಂಗಳೂರಲ್ಲಿ ಮನೆ ಮಾಡಿದವರು ಯಾರು ಇಲ್ಲ, ಭಾಳಷ್ಟು ಕಡಿಮೆ. ಆ ಕಡೆಯಿಂದ ಬಂದು ಈ ಕಡೆ ಮಾಡಿದವರು ತುಂಬ ಜಾಸ್ತಿ ಇದ್ದಾರೆ. ಯಾಕೆ ಹೋಗುದಿಲ್ಲ ಅಂತ ಹೇಳಿದರೆ ಇಲ್ಲಿ ಪ್ರತಿ ನಿಮ್ಮ ಗಲ್ಲಿಗೆ ಇವತ್ತು ರಸ್ತೆ ಮಾಡಿದ್ದೇವೆ, ಎಲ್ಲ ಕಡೆ ಇವತ್ತು ಲೈಟ್ ಇದೆ, ಎಲ್ಲ ಕಡೆಗೆ ನೀರಿನ ವ್ಯವಸ್ಥೆ ಆಗಿದೆ. ಮಂಗಳೂರಿಗೆ ಮುಟ್ಟಬೇಕಾದ್ರೆ 20 ನಿಮಿಷದಲ್ಲಿ 25 ನಿಮಿಷದಲ್ಲಿ ಕರೆಕ್ಟ್ ಹೋದರೆ ಮುಟ್ಬೋದು. ಜಪ್ಪ ಮಾರ್ಕೆಟಿಂದ ಹಂಪನಕಟ್ಟೆ ಮುಟ್ಬೇಕಾದ್ರೆ ಅರ್ಧ ಗಂಟೆ ಬೇಕು ಇವರಿಗೆ. ಇಲ್ಲಿಂದ ಎಲ್ಲಿ ಯಾರೇ ಹೋಗಿ ಅಲ್ಲಿ ಖರ್ಚು ಜಾಸ್ತಿ ಇದು ಆರ್ಥಿಕ, ಸೊ ಯಾರು ಇಲ್ಲಿ ನಿಲ್ತಾರೆ, ಅವ್ರಿಗೆ ಬರೀ ಅಲ್ಲಿ ಕೆಲಸಕ್ಕೆ ಹೋದರೆ ಆಗುವಂಥ ಅವಕಾಶ ಆಯಿತು. ಅದಕ್ಕೆ ಬಹುಶಃ ಇವತ್ತು ಯಾರು ಕೂಡ ಈ ಪ್ರದೇಶ ಬಿಟ್ಟು ಹೋಗೋದಿಲ್ಲ, ಇಲ್ಲಿ ಅಭಿವೃದ್ಧಿ ಇವತ್ತು ಆಗುವಂತ ಹೋಗ್ತದೆ. ಅದಕ್ಕಾಗಿ ಹೇಳೋದು ನಾವು ಬಹುಶಃ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ರೂರಲ್ ಏರಿಯಾಸ್ ಅಂತ ಹೇಳಿಕೊಂಡು ನಗರ ಮಟ್ಟದ ಮೂಲಭೂತ ಸೌಕರ್ಯವನ್ನು ನಾವು ಗ್ರಾಮೀಣ ಮಟ್ಟ ಕೊಟ್ಟಾಗ ಆ ಗ್ರಾಮೀಣ ಪ್ರದೇಶ ಯಾರು ಕೂಡ ಇವತ್ತು ಬಿಟ್ಟು ಹೋಗುವುದಿಲ್ಲ. ಅದಕ್ಕಾಗಿ ಬೇರೆ ಬೇರೆ ವ್ಯವಸ್ಥೆಗಳನ್ನು ಇವತ್ತು ನಮ್ಮ ಎಲ್ಲ ಗ್ರಾಮ ಮಟ್ಟದಲ್ಲಿ ಕೂಡ ನಾವು ಇವತ್ತು ಮಾಡಿಕೊಳ್ಳೋ ವಿಚಾರ ಇವತ್ತು ಆಗಿದೆ. ನೀರಿಗೆ ಸಂಬಂಧಪಟ್ಟಾಗೆ ಕಳೆದ ಸಲ ನಾನು ಹೇಳಿದ್ದೇನೆ, ನೀರಿಗೆ ಸಂಬಂಧಪಟ್ಟ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇನೆ ಅಂತೇಳಿ. ಈಗಾಗಲೇ ಒಂದು ಹಂತ ಮುಟ್ಟಿದೆ. 198 ಕೋಟಿಯಲ್ಲಿ ಇಡೀ ನಮ್ಮ ಕ್ಷೇತ್ರಕ್ಕೆ 24 ಗಂಟೆ ಕುಡಿಯುವ ನೀರಿನ ವ್ಯವಸ್ಥೆಗೆ ಈಗಾಗಲೇ ಎಲ್ಲ ಒಂದು ಹಂತಕ್ಕೆ ಇವತ್ತು ಬಂದು ಮುಟ್ಟಿ ಬಹುಶಃ 1 ತಿಂಗಳೊಳಗಡೆ ಅದಕ್ಕೆ ಒಪ್ಪಿಕೊಳ್ಳೋ ವಿಚಾರ ಇವತ್ತು ಆಗ್ತದೆ.
ಈಗ ತುಂಬೆ ತನಕ ಉಪ್ಪು ನೀರಂತ ಸಮಸ್ಯೆ ಇತ್ತು. ಅದಕ್ಕೆ ತುಂಬೆ ತನಕ ಉಪ್ಪು ನೀರು ಬೇಡ ಅಂತೇಳಿ ಹರೆಕಾಲದಲ್ಲಿ 174 ಕೋಟಿ ರೂಪಾಯಿ ಡ್ಯಾಮನ್ನು ಕಟ್ಟಿ ಈ ಪ್ರದೇಶ ನೀರೆಲ್ಲ ಕೂಡ ಸಿಹಿ ನೀರಾಗಿ ಪರಿವರ್ತನೆ ಮಾಡಿ ಇನ್ನು ಕೃಷಿಕರಿಗೆ ಅಂತರ್ಜಲ ಅಭಿವೃದ್ಧಿಗೆ ಕುಡಿಯುವ ನೀರಿಗೆ ಬೇಕಾಗುವಂತಹ ದೂರದರ್ಶನ ಕಾರ್ಯಕ್ರಮ ಮತ್ತೆ ನಮಗೆ ನೀರು ಕಡಿಮೆ ಆಗ್ತದೆ ಯಾರಿಗೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ವರ್ಷ ಹೋದರೂ ಕೂಡ ಇಲ್ಲಿಂದ ಸಿಹಿ ನೀರನ್ನು ತೆಕ್ಕೊಂಡು ನಮಗೆ ಅದನ್ನು ಕ್ಲೀನ್ ಮಾಡಿ ಎಷ್ಟು ಕುಡಲಿಕ್ಕೆ ಕೂಡ ಅವಕಾಶ ಇವತ್ತು ಆಗುವಂಥ ಅವಕಾಶ ಆಗ್ತದೆ. ಯಾಕೆ ನಾನು ಉಳ್ಳಾಲಕ್ಕೆ ನಾನು ನೀರಿನ ವ್ಯವಸ್ಥೆ ಮಾಡಿದ್ದೆ, ಈಗ ಸಹ ನೀರು ಕೊಡೋದಿಲ್ಲ. ಮಂಗಳೂರಿನ ಎಂಕ್ಲೆಗೆ ನೀರು ಇದಕ್ಕೆ ಮಂಗಳೂರಿನವ್ರು ಹೇಳಿಕ್ಕೆ ತುಂಬೆಡೆ ಡಿ.ಎಮ್ ನೀರು ಇದ್ದು ಎಂಕ್ಲೆಗೆ ನಿಮ್ಗೆ ಯಾಕೆ ಕೊಡೋದು ಅಂತ ಹೇಳಿ ಲಾಸ್ಟ್ ಟೈಮ್ ಚರ್ಚೆ ಆಯಿತು. ಇನ್ನು ಇವರ ವಿಚಾರವೇ ಬೇಡ ಅಂತೇಳಿ ನಾನು 124 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿ ಸಪ್ರೇಟ್ ಡ್ಯಾಮ್ ನಮಗೆ ಕಟ್ಟಿ ಇವತ್ತು ಬೇಕಾದಷ್ಟು ನೀರಿನ ಒಂದು ಮೂಲಭೂತ ಸೌಕರ್ಯ ಇದು ಭವಿಷ್ಯದ 100 ವರ್ಷಕ್ಕೆ ಇವತ್ತು ಪ್ರಯೋಜನ ಆಗುವಂಥ ವಿಚಾರ ಇವತ್ತು ಆಗ್ತದೆ. ಅಂಥ ಸಂದರ್ಭದಲ್ಲಿ ತಮ್ಮ ಕೋಟೆಕಾರ ವ್ಯವಸಾಯ ಸೇವಾ ಸಂಘ ತಾವಿಲ್ಲಿ ಪ್ರಾರಂಭ ಮಾಡಿದ್ರಿ. ಆದಷ್ಟು ಯುವಕರಿಗೆ ಆ ಸಣ್ಣ ಲೋನನ್ನು ಕೊಡಲಿಕ್ಕೆ ವಿಶೇಷವಾದ ಒಂದು ಮನೋಭಾವ ಅಂತ ಇವತ್ತು ಪ್ರತಿಯೊಬ್ಬರು ಹಮ್ಮಿಕೊಂಡು ಇವತ್ತು ಬರಬೇಕು. ನಾನು ಇವತ್ತು ಹೇಳಲಿಕ್ಕೆ ಶ್ರೀಮಂತರಿಗೆ ದುಡ್ಡಿದ್ದವರಿಗೆ ಜಾಗ ಇದ್ದವನಿಗೆ ನೀವೆಲ್ಲ ಯಾರಾದ ಲೋನ್ ಕೊಡ್ತಾನೆ, ಯಾರಿಗೆ ಎಲ್ಲಿಯೂ ಸಿಕ್ಕುವುದಿಲ್ಲ ಅವ್ರಿಗೆ ಇಲ್ಲಿ ಸಿಗ್ತದಂತ ಆಗುವಂಥ ಅವಕಾಶ ಆಗಬೇಕು. ಮತ್ತು ಜನಸಾಮಾನ್ಯರು ತಗೊಂಡಿದ್ದಾರೆ ಕೊಡ್ತಾರಂತ ಸುಮ್ಮನೆ ತಗೊಳ್ಬೇಡಿ, ಇದೆಲ್ಲ ಆಗೋದ ವಿಚಾರ. ಲೋನ್ ತಗೊಂಡು ಲೋನ್ ಮಾತ್ರ ತಗೊಳ್ಳೋದಲ್ಲ, ಟೆನ್ಷನ್ ಕೂಡ ತಗೊಳ್ಳೋದು ಒಟ್ಟಿಗೆ. ಇದರಲ್ಲಿ ಲೋನ್ ದೇತನ ಬಂದ ಲೋನ್ ಮಾತ್ರ ದೇತನತ್ತು ಅವು ಟೆನ್ಷನ್ ದೇತೊಣ್ಣಿ ಆತೆ. ಅದಕ್ಕೆ ಅಗತ್ಯ ಬಂದರೆ ಆ ಸಂದರ್ಭ ಇದ್ದರೆ ಅಂತ ವ್ಯಾಪಾರ ಇದ್ದರೆ ಅದಕ್ಕೆ ಮಾತ್ರ ತಗೊಂಡು ಹೋಗಿ ಮುಂದೆ ಹೋಗುವಂಥ ಅವಕಾಶ ಇವತ್ತು ಆಗಬೇಕೆಂದು ನಾನು ಹೇಳಿಕೊಳ್ತಾ ನಿಮಗೆಲ್ಲ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಈ ಪ್ರದೇಶಕ್ಕೆ ಲೈಟಿಂಗ್ಸ್ ಮತ್ತು ಬೇರೆ ವ್ಯವಸ್ಥೆ ಬರ್ತದೆ. ಈಗಾಗಲೇ ಬಸ್ ನಿಲ್ದಾಣ ಸಂಬಂಧಪಟ್ಟಾಗೆ ತಾಲೂಕು ಪಂಚಾಯತ್ ಸದಸ್ಯರಾದ ಜಬ್ಬರ್ ಅವರು ಮತ್ತು ನಮ್ಮ ರಮೇಶ್ ಶೆಟ್ಟಿ ಅವರೊಂದು ಪ್ಲ್ಯಾನ್ ಮಾಡಿ ಎಲ್ಲ ಆಗಿದೆ. ನಮ್ಮ ಯುವಕ ಮಿತ್ರರು ಕೂಡ ಈಗ ಬಂದು ಅಶ್ವಕ್ ಈಗ ನಮ್ಮ ಯುವಕ ಮಿತ್ರರು ಕೂಡ ಬಂದು ಇವತ್ತು ಹೇಳಿದ್ದಾರೆ. ಅದಕ್ಕಿಂತ ಮುಂಚೆ ನಮ್ಮ ಜಬ್ಬರ್ನವರು ರಮೇಶ್ ಅವರಿಂದ ಪ್ಲ್ಯಾನ್ ಮಾಡಿ ಒಂದು ಡಿಸೈನ್ ಮಾಡಿದ್ದಾರೆ. ಆ ಡಿಸೈನ್ ಯಾವ ರೀತಿ ಅಂತ ನೋಡಿಕೊಂಡು ಉತ್ತಮವಾದ ಬಸ್ ಸ್ಟ್ಯಾಂಡನ್ನು ಕೊಡಿ ನಿರ್ಮಾಣ ಮಾಡೋದು ಅವಕಾಶ ನಾವು ಇವತ್ತು ಕಲ್ಪಿಸುವಂತ ಹೇಳಿಕೊಳ್ತಾ ನಿಮಗೆಲ್ಲರಿಗೂ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ಸಲ್ಲಿಸಿ. ಕೋಟೆಕರ್ ವ್ಯವಸಾಯ ಸಂಘ ಕಳೆದ 1-2 ವರ್ಷದಲ್ಲಿ ಇದರಲ್ಲಿ ಬಹುಶಃ ನಮ್ಮ ಸಂಬಂಧಪಟ್ಟ ಸ್ವಲ್ಪ ಫಾಸ್ಟ್ ಇವತ್ತು ಆಗ್ತಾ ಇದೆ. ಇನ್ನು ಕೂಡ ವ್ಯವಸಾಯ ಸಂಘದ ಸಹಕಾರ ಆದಷ್ಟು ಬೇಗ ಹೋಗುವಂಥ ಅವಕಾಶ ಇವತ್ತು ಆಗಲಿ ಅಂತ ಹೇಳಿಕೊಳ್ತಾ ನಿಮಗೆಲ್ಲರಿಗೂ ನನ್ನ ವಿಶೇಷದ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಸಹಕಾರ ಇವತ್ತು ನಾನು ಬೇಡಿಕೊಳ್ಳುತ್ತಾ ಈ ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಯೋಜನೆ ನಾವು ತರುವಂಥ ಕೆಲಸ ನಾವು ಖಂಡಿತವಾಗಿ ಮಾಡ್ತೇವೆ ನಾನು ಹೇಳಿಕೊಂಡು ಸಂತೋಷ ಹೇಳಿದಾಗೆ ಎಲ್ಲರೂ ಪ್ರೀತಿ ವಿಶ್ವಾಸ ಸೋದರತೆ ಎಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದವರು ಒಂದೇ ತಾಯಿಯ ಮಕ್ಕಳ ರೀತಿಯ ಯಾವೊಂದು ಮಾದರಿ ಇದೆ ಅದು ಈ ಜಿಲ್ಲೆಯ ಎಲ್ಲ ಪ್ರದೇಶಕ್ಕೆ ಬರುವಂಥ ಅವಕಾಶ ಇವತ್ತು ಆಗಲಿ. ನಾನು ಮಡಿಕೇರಿಯಲ್ಲಿ ಆಗಿದ್ದಾಗ ನಾನು ಇಲ್ಲಿ ನೋಡಿದೆ, ಬಹುಶಃ ಆ ಸಂದರ್ಭದಲ್ಲಿ ಯಾರೂ ಇಲ್ಲ. ಮುಸ್ಲಿಮರು ಹೋಗಿ ಹಿಂದೂಗಳ ದೇವಸ್ಥಾನದಲ್ಲಿ, ಹಿಂದೂಗೋಗಿ ಮುಸ್ಲಿಂ ಮದ್ರಾಸದಲ್ಲಿ ಕ್ರಿಶ್ಚಿಯನ್ ಅವರು ಊಟ ತಂದು ಕೊಡುವಂಥ ಪರಿಸ್ಥಿತಿ ನಮ್ಮ ಕಣ್ಣ ಮುಂದೆ ನಾನು ಬಹುಶಃ ಕಣ್ಣಾರೆ ನಾನು ನೋಡಿದಂಥ ಒಂದು ವಿಚಾರಗಳು. ಸೊ ಅದು ನಾವು ಕಷ್ಟ ಬರುವಾಗ ನಾವೆಲ್ಲ ಒಂದಾಗ್ತೇವೆ, ಇಲ್ಲ ಸಂತೋಷ ಇರುವಾಗ ನಾವು ಯಾಕೆ ಬೇರೆ ಬೇರೆ ಆಗಬೇಕು. ಸೊ ಸಂತೋಷದ ಕೂಡ ಒಂದಾಗಿರಬೇಕು, ಕಷ್ಟದಲ್ಲಿ ಕೂಡ ಜೊತೆಯಾಗಿರಬೇಕು. ಎಲ್ಲರೂ ಕೂಡ ಉತ್ತಮವಾದ ವಾತಾವರಣ ನಿರ್ಮಾಣ ಮಾಡೋ ಜವಾಬ್ದಾರಿ ಆಗಲಿ. ಬಹುಶಃ ಇವತ್ತು ಬೊಲ್ಯಾರದಕ್ಕೆ ವಿಶೇಷವಾದೊಂದು ಪ್ರದೇಶ ಇವತ್ತು ಆಗಲಿ ಅಂತ ನಾನು ನೆನೆಸ್ಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ವಿಶೇಷ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು. ಮಾನ್ಯ ಸತ್ಯಪಾಲ್ ರವಿಗಳ ಕಾಲದಲ್ಲಿ CA ಬ್ಯಾಂಕ್ ಅಂತಿತ್ತು, ಆಮೇಲೆ ಅದು ಕೋಟೆಕಾರ ಸಹಕಾರಿ ಸಂಘ ಅಂತ ಆಯ್ತು, ಮತ್ತೆ ಕೋಟೆಕಾರ ಸಹಕಾರಿ ಬ್ಯಾಂಕ್ ಅಂತ ಆಯ್ತು. ಇನ್ನೊಂದು ಈಗ ಬೇರೆ ಬೇರೆ ಸರ್ಕಾರದ ನಿಯಮ ಪ್ರಕಾರ ಈಗ ಮತ್ತೆ ಸಹಕಾರಿ ಸಂಘ ಅಂತ ಹೆಸರು ಗಳಿಸಿದ್ರು ಕೂಡ ನಾನು ಗೋಳಿಯಾರು ಸಂತೋಷ್ ಕುಮಾರ್ ಹೇಳಿದಾಗೆ ಕೋಟೆಕಾರ ಬ್ಯಾಂಕ್ ಅಂತಲೇ ಹೆಸರುವಾಸಿ ಗಳಿಸಿದಂಥದ್ದು. ಬಹಳ ವರ್ಷದಿಂದ ಸಾಧಾರಣ 62 ವರ್ಷ ಆದರೂ ಕೂಡ ನಾನು ನಿರಂತರವಾಗಿ 32 ವರ್ಷದಿಂದ ಅದರಲ್ಲಿ ನಿರ್ದೇಶಕನಾಗಿ, ಉಪಾಧ್ಯಕ್ಷನಾಗಿ, ಅಧ್ಯಕ್ಷನಾಗಿ ಕೆಲಸ ಮಾಡಿದಂಥ ಅನುಭವ ಇದೆ. ಈಗ ಇರುವ ನೌಕರರೆಲ್ಲರೂ ಕೂಡ ನಾನು ನಿರ್ದೇಶಕನಾಗಿ ಬಂದ ಮೇಲೆ, ಈ ಆಡಳಿತ ಮಂಡಳಿ ಸದಸ್ಯನಾದ ಮೇಲೆ ನೇಮಕವಾದಂಥವರೇ ಇರುವುದು. ಈ ಸಂಘ ಕೇವಲ ಲಕ್ಷಗಟ್ಟಲೆ ಇದ್ದಂತಹ ಸಂಘ ಈಗ 300-400 ಕೋಟಿ ವ್ಯವಹಾರ ನಡೆಸಿ ಬಹಳಷ್ಟು ಲಾಭ ಗಳಿಸಿ ಸಾಧಾರಣ ಒಂದು 15 ವರ್ಷಗಳಿಂದ ನಮ್ಮ ರೈತರು ಈ ಸಂಘದ ಸದಸ್ಯರಿಗೆ ಶೇಕಡ 25 ಡಿವಿಡೆಂಟ್ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಾಥಮಿಕ ಪತ್ತಿನ ಸಹಕಾರ ಸಂಘ ಎಲ್ಲಿ ಕೂಡ 25% ಡಿವಿಡೆಂಟ್ ಕೊಡುವುದು ಇದೇ ಕೋಟೆಕಾರ ಸಹಕಾರ ಸಂಘ ಮಾತ್ರ. ಹಾಗೆಯೇ ಈ ಸಂಘ ಈ ವರ್ಷ ಕೂಡ ಸಾಧಾರಣ 1,42,00,000 ಹೈನು ಲಾಭ
ಗಳಿಸಿ ನಮ್ಮ ರೈತರಿಗೆ ಈ ಸಂಘದ ಸದಸ್ಯರಿಗೆ 25 ಡಿವಿಡೆಂಟ್ ಘೋಷಣೆಯನ್ನು ಮಾಡ್ತದೆ ಮಹಾಸಭೆ. ನಾಳ್ದು 22ನೇ ತಾರೀಕು ಶನಿವಾರ ದಿವಸ ಮಹಾಸಭೆಯ ಮುಂದೆ ಅದನ್ನು ನಾವು ಮಂಡಿಸಲಿಕ್ಕೆ ಇದ್ದೇವೆ. ನಾವು ಸುಮಾರು ಈಗ 37 ಜನ ನೌಕರರು ನಮ್ಮಲ್ಲಿ ದುಡಿತಾ ಇದ್ದಾರೆ. ಉತ್ತಮವಾಗಿ ಸರ್ಕಾರಿ ನೌಕರರಿಗೆ ಸಿಗದಂತಹ ಎಲ್ಲ ಸವಲತ್ತುಗಳನ್ನು ನಮ್ಮ ಸಂಘದ ನೌಕರರಿಗೂ ಕೊಡ್ತಾ ಇದ್ದೇವೆ. ಸಂಘ ಉತ್ತರೋತ್ತರ ಅಭಿವೃದ್ಧಿ ಆಗಿದೆ, ಇನ್ನೂ ಅಭಿವೃದ್ಧಿ ಆಗ್ತದೆ. ನಮ್ಮ ಮಂತ್ರಿಯವರು ಸೂಚಿಸಿದ ಹಾಗೆ ನಾವು ಇದರ ಬಗ್ಗೆ ಇನ್ನೂ ಕೂಡ ಶಾಖೆಗಳನ್ನು ತೆರೆಯಲು ಮುತುವರ್ಜಿ ವಹಿಸ್ತೇವೆ. ಈ ಗ್ರಾಮದ 190 ಜನ ರೈತರಿದ್ದಾರೆ ಅಂತ ಹೇಳ್ತಾರೆ. ಈ ಗ್ರಾಮದ ರೈತರು ಬಹಳಷ್ಟು ಜನ ನಮ್ಮಲ್ಲಿ ಸಾಲ ಪಡೆದಿದ್ದಾರೆ. ಜಮೀನು ಇರುವವರು ಅಂದರೆ ಅಡಿಕೆ ತೋಟದಲ್ಲಿ 1 ಎಕರೆ ಅಡಿಕೆಗೆ ತೋಟಕ್ಕೆ 60,000 ರೂಪಾಯಿ ಅಂತೆಯೇ 3 ಲಕ್ಷದವರೆಗೆ ನಿಬಡ್ಡಿಯ ಸಾಲದಲ್ಲಿ ಸಾಲ ಕೊಡುವಂತಹ ವ್ಯವಸ್ಥೆ ನಮ್ಮ ಬ್ಯಾಂಕಿನಲ್ಲಿ ಇದೆ. ಹಾಗೆ 3% ಸಾಧಾರಣ 10 ಲಕ್ಷದವರೆಗೆ ಸಾಲ ಕೊಡುವಂತಹ ವ್ಯವಸ್ಥೆ ನಮ್ಮಲ್ಲಿ ಇದೆ. ದಯವಿಟ್ಟು ಎಲ್ಲ ಸದಸ್ಯರು ಅದಕ್ಕೆ ಆ ಪ್ರಯೋಜನಾರ್ಥಿಗಳಾಗಿದ್ದರೆ ದಯವಿಟ್ಟು ತಾವು ಅದನ್ನು ಪಡ್ಕೊಳ್ಬಹುದು. ಮತ್ತು ಈ ಶಾಖೆಗೆ ಇಲ್ಲಿ ಎಲ್ಲ ನಮ್ಮ ಸಾರ್ವಜನಿಕರು, ನಮ್ಮ ಸದಸ್ಯರು, ರೈತರು ಎಲ್ಲರೂ ಸಹಕಾರ ಕೊಟ್ಟು ನಮಗೆ ತಮ್ಮೆಲ್ಲರ ಆಶೀರ್ವಾದವನ್ನು ಕೊಟ್ಟು ಈ ಸಂಘದ ಅಭಿವೃದ್ಧಿಗೆ ದುಡಿಯಲಿಕ್ಕೆ ತಮ್ಮೆಲ್ಲ ಸಹಕಾರವನ್ನು ಕೊಡಬೇಕಂತ ಕೇಳಿಕೊಂಡು ತಮಗೆಲ್ಲರಿಗೂ ಶಾಖೆದ ಭದ್ರತಾಕೋಶ ಉದ್ಘಾಟನೆ ಮಾಡ್ತಿನ ಅಂಚನೆ ದೀಪ ಪ್ರಜ್ವಲನ ಮಂತ್ರ ಅಂಚಿನ ಮುಲ್ಪದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ರೈ ಗೋಳಿಯರ್ ಮಿರೆಗಲ ಯಾನ ಈ ಸೇವಾ ಸಹಕಾರ ಸಂಘದ ಪರವಾಗಿ ಸಹಕರಿಸಿದ ಎಲ್ಲರಿಗೂ ವಂದನೆಯನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಸಭಾ ಕಾರ್ಯಕ್ರಮವನ್ನು ಕೊನೆಗೊಳಿಸಿದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ, ಅದೇ ರೀತಿ ಮಾಧ್ಯಮ ಮಿತ್ರರು ನಮ್ಮೊಂದಿಗಿದ್ದಾರೆ, ಪೋಷಕರು ಅದೇ ರೀತಿ ಅಪ್ಪಕ್ಕ ಚಾನಲ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ನಾವು ವಿಜಯ ಕರ್ನಾಟಕದ ಪ್ರತಿನಿಧಿ ನಮ್ಮೊಂದಿಗಿದ್ದಾರೆ. ಅವರಿಗೂ ನಾವು ಈ ಸಂದರ್ಭದಲ್ಲಿ ನಾವು ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ.